ವಿಶ್ವಾವಸು ಸಂವತ್ಸರ ನಾವು ಯಾವಾಗಲೂ ವಿಶ್ವಾಸವನ್ನ ಕೊಡೋದಿಲ್ಲ. ಈ ವರ್ಷದ ರಾಜ ಚೆನ್ನಾಗಿಲ್ಲ ಮತ್ತು ಈ ವರ್ಷದ ಕಾಂಬಿನೇಷನ್, ಗೋಚಾರದ ಕಾಂಬಿನೇಷನ್ ಚೆನ್ನಾಗಿಲ್ಲ. ಸಿಂಹರ ನೀಚ ಕುಜ ಇದ್ದ, ಮೀನರಾಶಿಗೆ ಶನಿ ರಾಹು ಸಂಚಾರ ಮಾಡಿದ್ರು, ಈಗ ಸಿಂಹರಾಶಿಗೆ ರವಿ ಕೇತು ಕಾಂಬಿನೇಷನ್ ಆಗ್ಬಿಡ್ತು. ಒಟ್ಟಾರೆಯಾಗಿ ಸಂಹಿತ ಶಾಸ್ತ್ರದ ಪ್ರಕಾರ ಕಾಂಬಿನೇಷನ್ಗಳೇ ಸರಿ ಇಲ್ಲ. ಅದರಿಂದ ನೋಡಿ ಫ್ಲೈಟ್ ಆಕ್ಸಿಡೆಂಟ್ಗಳನ್ನ ನೋಡೋಂಥ ಪರಿಸ್ಥಿತಿ ಬಂತು. ಯುದ್ಧವನ್ನ ನೋಡ್ಬಿಟ್ವಿ ನಾವು. ಅದರ ಜೊತೆಗೆ ಸಾಮೂಹಿಕ ಕಾಲ್ ತುಳಿತವನ್ನ ನೋಡಿದ್ವಿ. ಅನೇಕ ಕಡೆ ಈಗ ಅತಿವೃಷ್ಟಿ ಆಗ್ತಾ ಇದೆ, ಅಂದ್ರೆ ಗುಡ್ಡ ಕಾಡೆಲ್ಲ ಬೀಳುವಂತ ಪರಿಸ್ಥಿತಿಗಳನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಇಲ್ಲೊಂದು ಈ ಘಟನೆಗಳ ನಡುವೆ ಮತ್ತೆ ಮೊನ್ನೆ ಕೂಡ ಒಂದು ನಮ್ಮ ಮಹದೇಶ್ವರ ಬೆಟ್ಟದ ಕಾಡಿನ ಪ್ರಾಂತ್ಯದಲ್ಲಿ ಸಾಮೂಹಿಕ ಹುಲಿಯ ಮೃಗಗಳ ಮರಣ ಆಯಿತು. ಇದೆಲ್ಲ ಕೂಡ ಅಶುಭ ಶಕುನಗಳನ್ನ ನೋಡಿ, ಒಂದೇ ವರ್ಷ ಅನೇಕ ಬೇರೆ ಬೇರೆ ತರದ ಕೆಟ್ಟ ಘಟನೆಗಳನ್ನ ನಾವು ನೋಡ್ತಾ ಇದೀವಿ. ಲಾಸ್ಟ್ ಟೈಮ್ ಯುಗಾದಿಯಲ್ಲಿ ಕೂಡ ಇದ್ರ ಬಗ್ಗೆನ ನಾವು ಚರ್ಚೆ ಮಾಡಿದ್ದು. ಆದ್ರೆ ಈ ಎಲ್ಲ ಘಟನೆಗಳಿಗೆ ಒಂದು ಒಳ್ಳೇದು ಕೂಡ ಬೇಕಲ್ಲ, ಇದನ್ನ ತಡೀಲಿಕ್ಕೆ ನೇಚರ್ ಕೂಡ ಸಪೋರ್ಟ್ ಮಾಡುತ್ತೆ. ನೇಚರ್ ಮೀನ್ಸ್ ದೇವತೆ, ದೇವರು ಅಂತ ನಾವೇನ್ ಕರಿತೀವಿ, ಅದು ಕೂಡ ಸಪೋರ್ಟ್ ಮಾಡುತ್ತೆ ಅಂತ. ಈ ಎಲ್ಲ ದುರ್ಘಟನೆಗಳೆಲ್ಲ ತಡೀಲಿಕ್ಕೋಸ್ಕರನೇ ಈ ಬಾರಿ 11 ದಿನದ ದಸರಾ ಬಂದಿರಬಹುದು.